ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂರನೇ ಮನೆ ಬಗ್ಗೆ ಮಾತಾಡೋಣ. ಲಗ್ನದಿಂದ ಮೂರನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ 4ನೇ ಮನೇಲಿ ಕೂತಿದ್ರು ಕೂಡ ಡಿಗ್ರಿ ವೈಸ್ ಅದು 3 ತೊಗೊಂಡಿದ್ರು ಕೂಡ 3ನೇ ಮನೆ ಬಲಕ್ಕೆ ಬರುತ್ತೆ. 3ನೇ ಮನೇಲಿ ಕೂತ್ಕೊಂಡು 2ನೇ ಮನೆ ತೊಗೊಂಡಿದ್ರೆ ಡಿಗ್ರಿ ವೈಸು ಅದು 2ನೇ ಮನೆಗೆ ಹೋಗುತ್ತೆ, 3 ಬರಲ್ಲ. ಆದರೆ ಈ 3ನೇ ಮನೇಲಿ ಕೂತಿರ್ತಕ್ಕಂಥ ಗ್ರಹಗಳು ನಮಗೆ ದಶಾಭುಕ್ತಿಗಳಲ್ಲಿ ಬಂದಾಗ ಯಾವ ರೀತಿ ಪಾತ್ರ ವಹಿಸುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಯೊಂದು ಕರ್ಮಫಲದಲ್ಲಿ ಏನಿದೆ, ಭಗವಂತ ನಮ್ಮ ಪ್ರಯತ್ನಗಳಿಗೆ ಫಲ ಕೊಡ್ತಾ ಇರ್ತಾರೆ. ಮಿಸ್ ಆಗಲ್ಲ. ಇನ್ನೊಂದು ಯೂನಿವರ್ಸ್, ನಾವೇನು ಆಲೋಚನೆ ಮಾಡ್ತೀವಿ, ಪಾಸಿಟಿವ್ ಆಗಿದ್ದೀವ ನೆಗೆಟಿವ್ ಆಗಿದ್ದೀವ, ಇದನ್ನು ನೋಡಿಕೊಂಡೇ ಹಣೆ ಬರ ವರ್ಕ್ ಆಗ್ತಕ್ಕಂಥದ್ದು. ಇಟ್ಸ್ ಡಿಫ್ರೆಂಟ್. ಪಾಸಿಟಿವ್ ಆಗಿದ್ದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು ಜಾಸ್ತಿ ಸಿಕ್ಬಿಡ್ಬೋದು. ನೆಗೆಟಿವ್ ಆಗಿದ್ದರೆ ನಿಮ್ಮ ಜಾತಕ ಚೆನ್ನಾಗಿದ್ದರೂ ಸ್ವಲ್ಪ ಡೌನ್ ಆಗ್ಬೋದು. ಪಾಸಿಟಿವ್ ಆಗಿದ್ದರೆ ನಿಮ್ಮ ಜಾತಕ ಸ್ವಲ್ಪ ನೆಗೆಟಿವ್ ಇದ್ದರೂ ಕೂಡ ಸ್ವಲ್ಪ ಸುಧಾರಣೆ ಆಗ್ಬೋದು. ನೆಗೆಟಿವ್ ಆಗಿದ್ದರೆ ಇನ್ನೂ ಹೊಡ್ತಾ ತಿಂತಕ್ಕಂಥದ್ದು. ಈ ರೀತಿ ಕಾರ್ಮಿಕ್ ಫಲ ಕೊಡುತ್ತೆ. ಈ ಪಾಸಿಟಿವಿಟಿ ನೆಗೆಟಿವಿಟಿ ನಮಗೆ ಸ್ವಲ್ಪ ಇಲ್ಲಿ ಥರ್ಡ್ ಹೌಸ್ ಏನಕ್ಕೆ ಅಂದರೆ ಕನಸುಗಳು ಹೆಚ್ಚು ಬೀಳ್ತಕ್ಕಂಥದ್ದು. 3ನೇ ಮನೇಲಿ ಗ್ರಹ ಕೂತ್ಕೊಂಡು ದಶಾಭುಕ್ತಿನಲ್ಲಿ ಬಂದರೆ ಎಲ್ಲೋ ಒಂದು ಕಡೆ ಪಾಸ್ ಆಗ್ತಾಯಿದ್ರೆ ಕನಸುಗಳು ಜಾಸ್ತಿ ಅಂತ ಹೇಳ್ತಾರೆ. ನೆಗೆಟಿವ್ ಕನಸುಗಳು. 3ನೇ ಮನೇಲಿ ಒಳ್ಳೊಳ್ಳೆ ಶುಭ ಗ್ರಹಗಳು ಕೂತಿತ್ತು ಅಂದರೆ ಆ ಕಾರಕತ್ವದ ಮೇಲೆ ಅದು ಬೀಳ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ಕುಜ ಇದ್ದರೆ ಚಾಕ ಚುಚ್ಚೋದು, ಕೊಲೆ ಮಾಡೋದು, ಈ ಥರ ಒಂದು ಕನಸುಗಳು ಬೀಳ್ತಕ್ಕಂಥದ್ದು. ಶುಕ್ರ ಇದ್ದರೆ ರೊಮ್ಯಾಂಟಿಕ್ ಕನಸುಗಳು ಅಂತ ಹೇಳ್ತೀವಿ. ಜಾತಕದಲ್ಲಿ ಬಂದರೂ ಅಥವಾ ಗೋಚಾರದಲ್ಲಿ ಬಂದರೂ ಅದರ ಎಫೆಕ್ಟ್ ಕನಸಿನಲ್ಲಿರ್ತಕ್ಕಂಥದ್ದು. ಭಗವಂತ ನಾನು ಇದೀನೋ ಇಲ್ವೋ ಅಂತ ತೋರಿಸ್ತಕ್ಕಂಥದ್ದೇ ಈ ಕನಸನ್ನ ಯಾರೀ ತೋರಿಸ್ತಾರೆ? ಮೊಬೈಲಲ್ಲೂ ನೋಡೋಕ್ಕಾಗಲ್ಲ, ಅಷ್ಟು ಕ್ಲಾರಿಟಿ ಕನಸಲ್ಲಿರುತ್ತೆ ರಾತ್ರಿ ಹೊತ್ತು. ಎಲ್ಲರಿಗೂ ಗೊತ್ತು ಕನಸಲ್ಲಿ ಹಿಂಗಾಗ್ತಿತ್ತು, ತೋರಿಸ್ತವ್ರು ಯಾರು? ಭಗವಂತ, ಯೂನಿವರ್ಸ್. ಸೊ ನಾವು ಅದನ್ನು ನಂಬ್ತೀವಿ. ಕನಸಿದೆ ಅಂದಮೇಲೆ ದೇವ್ರನ್ನೂ ನಂಬಬೇಕು. 3ನೇ ಮನೆ ನಮಗೆ 4ನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು. 3 ಒಂದು ರೀತಿ ಗುಡ್ಡಿದ್ರೆ ಇನ್ನೊಂದು ರೀತಿ ಬ್ಯಾಡ್ ಇರುತ್ತೆ. 3ನೇ ಮನೆ ಸಂಭಾಷಣೆ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಮಾತುಕತೆ, ದಿನಪೂರ್ತಿ ಮಾತಾಡಬೇಕು, ಒಂದು ಒಳ್ಳೆ ಭಾಷಣ ಮಾಡಬೇಕು. ಸೊ ಗೆಲ್ತಕ್ಕಂಥದ್ದು 3ನೇ ಮನೆ. ವಾಕ್ಚಾತುರ್ಯದ ಮನೆ 3ನೇ ಮನೆ. ಸೊ ಇಲ್ಲಿ 4ನೇ ಮನೆನ ನಾವು ಆಸ್ತಿ ಮನೆ ಅಂತ ಕರೆದಿದ್ದೀವಿ. ವಾಹನ, ಪ್ರಾಪರ್ಟಿ, ಎಕ್ಸೆಟ್ರಾ. ಇದಕ್ಕೆ ವ್ಯಯಭಾವ 3 ಆಗಿರೋದ್ರಿಂದ ಸಮಸ್ಯೆಗಳಾಗ್ತಕ್ಕಂಥದ್ದು ಈ ವಿಚಾರಗಳಲ್ಲಿ ಬರುತ್ತೆ. ನಾವೇನೋ ಆಸ್ತಿ ತೊಗೊಳಕ್ಕೆ ಹೋಗ್ತೀವಿ, ಲಿಟಿಗೇಷನ್ ಬೀಳುತ್ತೆ 3. ಅಲ್ಲಿ ಲೆಕ್ಕಪತ್ರ ಸರಿ ಇರಲ್ಲ. 3ನೇ ಮನೆ ನಡೀತಾ ಇರ್ತಕ್ಕಂಥದ್ದು. ಒಂದು ಮನೆ ಅಥವಾ ಸೈಟ್ನ, ಜಮೀನನ್ನ, ಕಾರ್ನ ಸೇಲ್ ಮಾಡಬೇಕು ಅಂದರೆ 3ನೇ ಮನೆ ಬೇಕು. ನೋಡಿ, 3 ತುಂಬ ಒಳ್ಳೆಯದು ಸೇಲ್ ಮಾಡೋದಕ್ಕೆ. ಬೇರೆ ಮನೆಗಳು ಅಷ್ಟು ಸೇಲ್ಗೆ ಪ್ರಯೋಜನ ಇಲ್ಲ. 3 ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮನೆ. ಹಾಗೆ ನಾವು ತಾಯಿ ಜೊತೆ ಜಗಳ ಆಡ್ತೀವಿ ಅಂದರೆ ಎಲ್ಲೋ ಒಂದು ಕಡೆ 3 ಇರುತ್ತೆ. ಯಾಕೆಂದರೆ 4ನೇ ಮನೆಗೆ ವ್ಯಯಭಾವ. 4ನೇ ಮನೆ ಅಂತ ಏನೇನಿದೆ ಅದಕ್ಕೆಲ್ಲ ಆಪೋಸಿಟಾಗಿ ವರ್ಕ್ ಆಗ್ತಕ್ಕಂಥದ್ದು ಈ 3ನೇ ಮನೆ. ಚಿಕ್ಕ ಮಕ್ಕಳು ತುಂಬ ಆಟ ಮಾಡ್ತಾರೆ ಅಂದರೆ, ಎಲ್ಲರಿಗೂ ಆಟ ಇದ್ದೇ ಇದೆ, ತುಂಬ ಜಾಸ್ತಿ ಮಾಡ್ತಾರೆ ಅಂದರೆ ಈ ಒಂದು 3ನೇ ಮನೆ ನಡೀತಾ ಇರುತ್ತೆ. ಎಜುಕೇಷನ್ ಕಾನ್ಸಂಟ್ರೇಷನ್ನೇ ಮಾಡಲ್ಲ ಎಷ್ಟೋ ಜನ, 3ನೇ ಮನೆ ನಡೀತಾ ಇರುತ್ತೆ. ಯಾಕೆಂದರೆ 3 ಆ್ಯಕ್ಟಿವಿಟಿ ಮನೆ, ಕ್ರಿಯೇಟಿವಿಟಿ ಮನೆ, ಸ್ಪೋರ್ಟ್ಸ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾವ ಮಕ್ಕಳು ಎಜುಕೇಷನಿಗೆ ಕಾನ್ಸಂಟ್ರೇಟ್ ಮಾಡ್ತಿರಲ್ಲ, ಸ್ಪೋರ್ಟ್ಸಲ್ಲಿ ಬ್ಯುಸಿಯಾಗಿರ್ತಕ್ಕಂಥ ತೋರಿಸುತ್ತೆ. ಚೆಕ್ ಮಾಡ್ಕೋಬೋದು ಇದನ್ನು. ಹಾಗೆ ಮೊಬೈಲ್ ಅಡಿಕ್ಷನ್ನು ಆಗಿರ್ತಕ್ಕಂಥ ತೋರಿಸುತ್ತೆ. ಇದನ್ನು ಚೆಕ್ ಮಾಡ್ಕೋಬೋದು. ಯಾಕೆಂದರೆ ಇದೆಲ್ಲ ಕಾರ್ಮಿಕ್. ಅಲ್ಲೇನಿದೆ ಭಗವಂತ ಕೊಡ್ತಾ ಇರ್ತಾನೆ ಮೈಂಡ್ಸೆಟ್ಗೆ, ಅದ್ರ ಪ್ರಕಾರ ಪ್ರತಿಯೊಂದು ಜೀವಾತ್ಮಗಳು ಕೂಡ ಹೋಗ್ತಾ ಇರುತ್ತೆ. ಹಾಗೆ ಒಂದು ಜಾಬ್ ಅಂತ ಬಂದಾಗ 3ನೇ ಮನೆ ಸ್ಯಾಟಿಸ್ಫೈಡೇ ಕೊಡಲ್ಲ, ಅನ್ಸ್ಯಾಟಿಸ್ಫೈಡ್. ಅಯ್ಯೋ ನಾನು ಒಂದು ಜಾಬ್ ಮಾಡ್ತಾಯಿದ್ದೀನಿ,
ಸ್ಯಾಲ್ರಿ ಕಡಿಮೆ, ಇದು ಒಂದು ಜಾಬಾ, ಇನ್ನೂ ಚೆನ್ನಾಗಿರೋ ಜಾಬ್ಗೆ ಹೋಗೋಣ ಅನ್ಕೋತಾ ಇದ್ದೀನಿ, ಆಗ್ತಾಯಿಲ್ಲ. ಒಂಥರ ಫಿಯರ್, ಬಾಸ್ ಎಲ್ಲಿ ಬೈದು ಬಿಡ್ತಾರೋ, ನನ್ನೊಂದು ಕೆಲಸ ಇನ್ನೂ ಬೇಗ ಬೇಗ ಮುಗಿಸಿಲ್ಲ, ಟೆನ್ಷನ್ 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 ಕೊಡ್ತಕ್ಕಂಥದ್ದು. ಮೂರನೇ ಮನೆ, ಯಾರು ಕಂಪ್ಯೂಟ್ರ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀರ, ನಿಮಗೆಲ್ಲ ಮೂರಿರುತ್ತೆ. ಅಲ್ಲಿ ಭಯದ ವಾತಾವರಣ ಜಾಸ್ತಿ ಇರುತ್ತೆ. ನಿಮ್ಮ ಬಾಸ್ ಕಂಡ್ರೆ, ಸುತ್ತಮುತ್ತಲವರ ಪಕ್ಕದವ್ರು ಕಂಡ್ರೆ ಏನೋ ಒಂಥರ ಭಯ. ಏನಕ್ಕೆ ಭಯ ಬರುತ್ತೆ? ಭಾವತ್ ಭಾವಂ ಅಂತ ಜ್ಯೋತಿಷ್ಯದಲ್ಲಿ ಕರಿತೀವಿ. 8ನೇ ಮನೆಯಿಂದ ಲಗ್ನ ಮಾಡಿಕೊಂಡು ಎಣಿಸಿದರೆ 3ನೇ ಮನೆ 8ನೇ ಮನೆಯೇ ಆಗುತ್ತೆ. ಅದಕ್ಕೋಸ್ಕರ 8 ಫಿಯರ್ ಕೊಡ್ತಕ್ಕಂಥ ಮನೆ ಹೈಯೆಸ್ಟು. ಅದಕ್ಕೆ 3ನೇ ಮನೆ ಅದರ ತಮ್ಮ ಅಂತ ಕರಿತೀವಿ. ಏನು ತಮ್ಮ, ಇದು ಕೂಡ ಫಿಯರ್ ಹೆಚ್ಚು ಮಾಡುತ್ತೆ. 8ನೇ ಮನೆ ಅವರ ಅಪ್ಪ, ಅಣ್ಣ ಅದು 8ನೇ ಮನೆ. ಇವನು ತಮ್ಮ ಸ್ವಲ್ಪ ಕಡಿಮೆ ಕೊಡ್ತಾನೆ, ಬಟ್ ಕೊಡ್ತಾನೆ. 3ನೇ ಮನೆ ಫಿಯರ್. ಜಾಬಲ್ಲಿ ಅಷ್ಟು ಸ್ಯಾಟಿಸ್ಫೈಡ್ ಕೊಡಲ್ಲ, ಕ್ರಿಯೇಟಿವಿಟಿ ವರ್ಕ್ಸಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಹೆಚ್ಚಿರುತ್ತೆ 3ನೇ ಮನೆ. ಅದು ಪಾಸಿಟಿವ್ ಹೋಗುತ್ತಾ ನೆಗೆಟಿವ್ ಹೋಗುತ್ತಾ ಮತ್ತೆ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ ದಶಾಭುಕ್ತಿಗಳಲ್ಲಿ. 3ನೇ ಮನೆ ಪಾಸಿಟಿವ್ ಸೈಡ್ ಇತ್ತು ಅಂದರೆ ಸ್ಪೋರ್ಟ್ಸು, ಕ್ರಿಯೇಟಿವಿಟಿ ವರ್ಕಲ್ಲಿ ತುಂಬ ನಂಬರ್ 1 ಆಗ್ತಾರೆ. ನೆಗೆಟಿವ್ ಇದ್ದಲ್ಲಿ ಅಬ್ಸ್ಟೆಕಲ್ ಆಗಿ ಬೀಳ್ತಕ್ಕಂಥದ್ದು ಜೀವನದಲ್ಲಿ ತೋರಿಸುತ್ತೆ. ಈ 3ನೇ ಮನೆ ಮಾತಿನ ಮನೆ ಆಗಿರೋದ್ರಿಂದ ಮಾತುಕತೆ ಸಮಸ್ಯೆಯಿಂದನೇ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ. ಮಾತುಕತೆಯಿಂದನೇ ದುಡ್ಡು ಮಾಡ್ತಕ್ಕಂಥದ್ದು ಇರುತ್ತೆ. ನೋಡಿ, ಪಾಸಿಟಿವ್ ನೆಗೆಟಿವ್. ಒಬ್ಬ ವ್ಯಕ್ತಿ ಕಮಿಷನ್ ಏಜೆಂಟಾಗಿ ದುಡ್ದ ಲಕ್ಷ ದುಡ್ದ, ಕೋಟಿ ದುಡ್ದ, ಇದೇ 3ನೇ ಮನೆ. ಅದೇ ನೆಗೆಟಿವ್ ಸೈಡ್ ಹೋಯ್ತಾ, ತುಂಬ ಎಫರ್ಟ್ ಆಗ್ತೀನಿ ಸರ್, ಕಮಿಷನ್ನೇ ಕೊಡಲ್ಲ, ಕೈ ಎತ್ಬಿಡ್ತಾರೆ ಲಾಸ್ಟಲ್ಲಿ. ಬರೀ ಮೋಸ ಮೋಸ ಮೋಸ. ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಒಬ್ರಿಗೆ ನಂಬಿ ಕೊಟ್ಟೆ ಸರ್, ಕೊಡ್ತಾನೇ ಇಲ್ಲ ವಾಪಸ್. ಇದೇ 3ನೇ ಮನೆ ನೆಗೆಟಿವ್ ಸೈಡ್ ಇರುತ್ತೆ. ಪಾಸಿಟಿವ್ ಸೈಡ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಹಣ ಮಾಡ್ತಕ್ಕಂಥದ್ದು ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ಈ 3ನೇ ಮನೆ. ಪ್ರತಿಯೊಂದು ಮನೆಯೂ ಭಗವಂತ ಪಾಸಿಟಿವ್ ನೆಗೆಟಿವ್ ಇಟ್ಟಿದ್ದಾನೆ. ಏಕೆಂದರೆ ಕಾರ್ಮಿಕ್ ರೂಲ್ಸ್, ಭಗವಂತನ ರೂಲ್ಸ್ ಏನಿದೆಯೋ ಕೊಡ್ತಾನೆ. ನಾವು ಹೆಂಗೆ ಪಡ್ಕೋಬೇಕು ನಾವು ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ನಮ್ಮ ಸರಿ ಇಲ್ಲ, ಬರೋದಿಲ್ಲ ರೀ. ಎಂಥ ಜಾತಕ ಚೆನ್ನಾಗಿದ್ರು ಪ್ಲ್ಯಾನಿಂಗ್ ಚೆನ್ನಾಗಿಲ್ಲ ಅಂದರೆ ಕೊಡೋದೇ ಇಲ್ಲ ದೇವರು. ಯಾರಿಗೆ ಪ್ರಯತ್ನ ಚೆನ್ನಾಗಿದೆ, ಪ್ಲ್ಯಾನ್ ಚೆನ್ನಾಗಿದೆ, ಸೂಪರಾಗಿ ಬರುತ್ತೆ, ಕೇಳಂಗೆ ಇಲ್ಲ. ಜಾತಕ ಚೆನ್ನಾಗಿದ್ದಾರೆ, ಜಾತಕ ಚೆನ್ನಾಗಿಲ್ಲೋ ಅಲ್ಲೂ ಬರೋಲ್ಲ. ಜಾತಕ ಚೆನ್ನಾಗಿಲ್ಲ, ನೀವು ಎಷ್ಟೇ ಪ್ಲ್ಯಾನ್ ಮಾಡಿ, ಎಷ್ಟೇ ಸೂಪರ್ ಕಷ್ಟಪಡಿ, ಎಫರ್ಟ್ ಆಗ್ತಾನೇ ಇರಿ, ಇಲ್ಲಿ ಅದೃಷ್ಟ ಇಲ್ಲ, ಜಾತಕ ಚೆನ್ನಾಗಿಲ್ಲ ಅಂದರೆ ಮೇಕೇ ಹೋಗಲ್ಲ ಜೀವನದಲ್ಲಿ. ಯಾಕ್ರಿ ಹೋಗಲ್ಲ ಮೇಲಕ್ಕೆ ಜೀವನದಲ್ಲಿ? ಹೋದ ಜನ್ಮದಲ್ಲಿ ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಒಂದು ಸಹಾಯ ಅಂತ ಕೇಳಿರ್ತಾರೆ ನಿಮ್ಮ ಹತ್ರ, ಇಷ್ಟು ಕೊಡು ಅಷ್ಟು ಕೊಡು ಅಂತ, ಅದನ್ನೂ ಕೊಟ್ಟಿರಲ್ಲ. ದಾನ ಅಂತ ಇರುತ್ತೆ, ಆ ಸಿಚುವೇಶನ್ ಭಗವಂತನೇ ನಿರ್ಮಾಣ ಮಾಡಿರ್ತಾನೆ, ಆ ಟೈಮಲ್ಲೂ ನೀವು ಕೊಟ್ಟಿರಲ್ಲ. ಏಕೆಂದರೆ ಒಳ್ಳೆ ಮನಸ್ಥಿತಿ ಇರಲ್ಲ. ನಾನು ಬದುಕಬೇಕು ಅಂತ ಯಾವುದೋ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸ್ವಾರ್ಥ ನಿಮ್ಮನ್ನು ಅಪ್ ಮಾಡೋಕ್ಕೆ ಬಿಡಲ್ಲ ಈ 3ನೇ ಮನೆ. 11ನೇ ಮನೆ ದಶಾಭುಕ್ತಿಗಳಲ್ಲಿ ಸೇರ್ಕೊತ್ತು ಅಂದರೆ ಕಷ್ಟಪಟ್ಟು ಮೇಕೋಗ್ತಾರೆ. ಏನಾದರೂ 8, 12 ಬಂತೋ ನಿಮ್ಮಷ್ಟು ಪಾಪಿಗಳು ಇನ್ನೊಬ್ಬರಿಲ್ಲ. ಅಂಥ ಕೆಟ್ಟು ವ್ಯಕ್ತಿತ್ವಕ್ಕೆ ಎಳಿತಕ್ಕಂಥದ್ದು ಈ 3ನೇ ಮನೆ. ಏಕೆಂದರೆ 3 ಬ್ರೈನಿಗೆ ಕನೆಕ್ಟೆಡ್ಡು. ಕೋಪ ಜಾಸ್ತಿ ಮಾಡುತ್ತೆ, ಇರಿಟೇಷನ್ ಜಾಸ್ತಿ ಮಾಡುತ್ತೆ, ಭಯ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೆ ನೆಗೆಟಿವ್ ಔಸಸ್ ಆದಷ್ಟು ಕನೆಕ್ಟ್ ಆಗಬಾರ್ದು 3ನೇ ಮನೆ ಜೊತೆಗೆ. ಏಕೆಂದರೆ ಇನ್ನೊಬ್ಬರನ್ನ ತುಳಿದಾಕ್ಬಿಡ್ಬೇಕು ಅನ್ನೋದು ಮನಸ್ಸಿನಲ್ಲಿ ಆಸೆ ಹುಡ್ತಕ್ಕಂಥದ್ದೆಲ್ಲ, ಅಥವಾ ಕೋಪ ಹುಡ್ತಕ್ಕಂಥದ್ದು ಇದೇ 3ನೇ ಮನೆ. ಅದು ಪಾಸಿಟಿವ್ ಸೈಡ್ ಇದ್ದಲ್ಲಿ ಎಫರ್ಟ್ ಹಾಕ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ನೆಗೆಟಿವ್ ಸೈಡ್ ಇದ್ದಲ್ಲಿ ಇನ್ನೊಬ್ಬರನ್ನ ತುಳ್ಕೊಂಡೇ ಜೀವನ ಮಾಡೋದು. ಇದು ದಶಾಭುಕ್ತಿಗಳು ಕಂಡುಹಿಡಿತೀವಿ. ಇದೇ 3ನೇ ಮನೆಯಿಂದ ಯಾವ್ಯಾವ ಕನೆಕ್ಷನ್ ಆಗಿದೆ. ತುಂಬ ಈಸಿಯಾಗಿ ವ್ಯಕ್ತಿತ್ವಗಳನ್ನ ಗೊತ್ತು ಮಾಡ್ಬೋದು ಜ್ಯೋತಿಷ್ಯದಲ್ಲಿ. ಕರೆಕ್ಟ್ ಅಸ್ಟ್ರಾಲಜರ್ ಆದವನು ಪಕ್ಕ ಗೊತ್ತು ಮಾಡ್ತಾನೆ, ಇದು ಹಿಂಗೇನೆ ಇವನು ವ್ಯಕ್ತಿತ್ವ ಅಂತ. ಬದಲಾಗಲ್ಲ ಅದು ವ್ಯಕ್ತಿತ್ವಗಳು. ಏಕೆಂದರೆ ನಾನು ಎಷ್ಟೋ ಸಾವಿರ ಅಲ್ಲ, ಡ್ಯಾಶ್ ನೋಡಿದ್ದೀನಿ. ಸೊ ರಿಸಲ್ಟ್, ಎಕ್ಸ್ಪೀರಿಯನ್ಸ್, ಆ 3ನೇ ಮನೆ ಜೊತೆಯ ಕನೆಕ್ಷನ್ಸ್ ನೋಡಿದ್ದೀವಿ, ಪಕ್ಕ ಇದೆ, ನೋ ಡೌಟ್. 3ನೇ ಮನೆ ಲೋಯರ್ ಮೈಂಡ್ ಅಂತ ಕರಿತೀವಿ. ಎಷ್ಟೋ ಜನ ಬುದ್ಧಿವಂತರ ಥರ ಇರ್ತಾರೆ, ಆದರೆ ಬುದ್ಧಿವಂತರಲ್ಲ. ಲೋಯರ್ ಮೈಂಡ್, ಯಾರನ್ನಾರೋ ಹಚ್ಕೊಳ್ಳೋದು, ಎಮೋಷನ್ ಫೀಲ್ ತೋರಿಸ್ತಾರೆ ತುಂಬ. ಏಕೆಂದರೆ 3ನೇ ಮನೆ ಒಂಥರ ಮೈಂಡು ಯಾವಾಗಲೂ ಡಿಪ್ರೆಷನ್ಗೆ ತಳ್ತಕ್ಕಂಥದ್ದು. ಕೇರಿಂಗ್ ಎಕ್ಸ್ಪೆಕ್ಟೇಷನ್ ಸೆಕೆಂಡ್ರಿ ಲೆವೆಲ್ ಇದು. ಏಕೆಂದರೆ 5ನೇ ಮನೆ ಟಾಪ್ 1, ಇದು ಸೆಕೆಂಡ್ರಿ ಲೆವೆಲ್ ಕೇರಿಂಗು. ಒಂಥರ ನಿಮ್ಮನ್ನು ಅಬ್ಸ್ಟೆಕಲಲ್ಲಿ ತಂದಿಟ್ಬಿಡುತ್ತೆ. ಡಿಪ್ರೆಷನ್ ಹೈಯೆಸ್ಟಾಗಿ ಯಾರಾದರೂ ಆಗಿದ್ದಾರೆ ಅಂದರೆ ಈ 3ನೇ ಮನೆ ಕನೆಕ್ಷನ್ಸ್ ಇರುತ್ತೆ.
ವಿಪರೀತ ಡಿಪ್ರೆಷನ್, ಅದು ನೆಗೆಟಿವ್ ಹೌಸಸ್ ಕನೆಕ್ಟ್ ಆಗಿರುತ್ತೆ. 3ನೇ ಮನೆ ಜೊತೆ 8, 12 ಬಂದುಬಿಟ್ಟಿರುತ್ತೆ. ಸೂಸೈಡ್ ಮಾಡ್ಕೋತಾರೆ, ಇದೇ 3ನೇ ಮನೆ 8, 12 ಒಂದೇ ಮನೆ ಸೇರ್ಕೋತಾ ಸೂಸೈಡ್. ಸೊ ಇದೆಲ್ಲ ಜಾತಕದಲ್ಲಿ ಬರುತ್ತೆ. 9 ಗ್ರಹದಲ್ಲಿ ಏನಾದ್ರು ಇತ್ತ ಸೂಸೈಡ್ ಜಾಸ್ತಿ ಇರುತ್ತೆ, ಡಿಪ್ರೆಷನ್ ಜಾಸ್ತಿ ಇರುತ್ತೆ, ಹುಚ್ಚಿಡಿತಕ್ಕಂಥದ್ದು ಜಾಸ್ತಿ ಇರುತ್ತೆ. ನಿಮ್ಮಷ್ಟು ಕೆಟ್ಟ ಸ್ವಭಾವದ ವ್ಯಕ್ತಿ ಇನ್ನೊಬ್ಬರಿರಲ್ಲ. ನೆಗೆಟಿವ್ ಹೌಸ್ ಜೊತೆ ಕನೆಕ್ಟ್ ಆದರೆ ಜಿಪುಣತನ ಹೆಚ್ಚು ಮಾಡುತ್ತೆ. ಇನ್ನೊಬ್ಬರ ಜೊತೆ ಸಂಬಂಧ ಉಳ್ಕೊಳ್ಳೋಕ್ಕೆ ಬಿಡಲ್ಲ ನೆಗೆಟಿವ್ ಆದರೆ. ಅದೇ ಪಾಸಿಟಿವ್ ಆದರೆ ಮೀಡಿಯಾದಲ್ಲಿ ಫೇಮಸ್, ಆ್ಯಂಕರಿಂಗ್ ಫೇಮಸ್, ಕ್ರಿಯೇಟಿವಿಟಿ ಫೇಮಸ್, ಪ್ರತಿಯೊಂದರಲ್ಲೂ ಬ್ಯುಸಿಯಾಗಿ ಫೇಮಸ್ ಆಗ್ತೀರಾ. ಪಾಸಿಟಿವ್ ಜೊತೆ ಸೇರ್ಕೋಬೇಕು 3ನೇ ಮನೆ, ಅದು ದಶಾಭುಕ್ತಿನಲ್ಲಿ ಬರುತ್ತೆ. ಈ ರೀತಿ ಫಲಗಳನ್ನ ಕೊಡುತ್ತೆ. ಮ್ಯಾರಿಡ್ ಲೈಫಲ್ಲಿ ಮೀಡಿಯಮಾಗಿ ವರ್ಕ್ ಆಗುತ್ತೆ, ನ್ಯೂಟ್ರಲ್ ಅಂತ ಕರೀತಾರೆ. ಹೆಲ್ತಲ್ಲಿ ಸ್ವಲ್ಪ ನಾವು ಬಾಡಿಗೆ ಎಕ್ಸಸೈಸ್ ಕೊಟ್ಬಿಟ್ರೆ ಸಾಕು, ವಾಕಿಂಗು ಅದು ಇದು ಎಕ್ಸೆಟ್ರಾ, ತುಂಬ ಚೆನ್ನಾಗಿ ಹೆಲ್ತ್ ಇಟ್ಬಿಡುತ್ತೆ. ಏನೂ ಮಾಡಲಿಲ್ಲ ಅಂದರೆ ಬೋರು. ಎಷ್ಟು ಜನ ಮನೆ ಬಿಟ್ಟು ಹೋಗ್ತಾರೆ, 3 ಇರುತ್ತೆ. ಲೆಕ್ಕಪತ್ರ ಕಳ್ಕೊತಾರೆ, ಅಲ್ಲೂ 3, ಸಿಗೋದಕ್ಕೂ 3 ಅನ್ನೊಂದು. ಸೊ ಪ್ರತಿಯೊಂದಕ್ಕೂ 3 ಡಿಫ್ರೆಂಟಾಗಿ ವರ್ಕ್ ಆಗ್ತಕ್ಕಂಥದ್ದು ಫೇಟಲ್ಲಿ. ಭಗವಂತ ಏನೇ ಜಾತಕ ಇರಲಿ ಸ್ವಲ್ಪ ಮನಸ್ಸನ್ನು ರೆಡಿ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ದಾನೆ. ಮನಸ್ಸು ರೆಡಿ ಆಯಿತು ಅಂದರೆ ನಾವು ಯಾವ ಗ್ರಹ ಬೇಕಂದ್ರೂ ಹೆಂಗೆ ಬೇಕಾದ್ರೂ ತಿರುಗಿಸ್ಬೋದು, ನಾವೇ ತಿರುಗಿಸ್ಬೋದು. ಆ ಶಕ್ತಿ ದೇವ್ರು ಕೊಡ್ತಾನೆ ನಾವು ಕರೆಕ್ಟಾಗಿದ್ದರೆ. ನಾವು ಕರೆಕ್ಟೇ ಇಲ್ಲ ಅಂದರೆ ಗ್ರಹಗಳು ತಿರುಗಿಸ್ತಾವೆ, ನಿಮ್ಮನ್ನು ಪ್ರತಿಯೊಬ್ಬರೂ ತಿರುಗಿಸ್ತಾವೆ. ಸೊ ಭಗವಂತನ ರೂಲ್ ಅರ್ಥ ಮಾಡ್ಕೋಬೇಕಷ್ಟೇ ಜೀವನದಲ್ಲಿ. ಓಕೆ, ಇದು ಸಿಂಪಲ್ಲಾಗಿ ಇವತ್ತು ತಿಳ್ಕೊಂಡಿರಿ. ನೆಕ್ಸ್ಟ್ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.